ಸ್ನೇಹಿತರೆ, ಪಂಚತಂತ್ರದ ಮತ್ತೊಂದು ಕತೆ ಅತಿ ಬುದ್ಧಿವಂತ ಮಂಡೂಕ ಮತ್ತು ಮೀನುಗಳ ಕತೆ. ಸ್ನೇಹಿತರೆ, ಮೊದಲೆಲ್ಲ ಹಿರಿಯವರು, ಅಜ್ಜಂದಿರು ನಮಗೆ ನೀತಿ ಕತೆಗಳನ್ನು ಹೇಳಿ ಅದರಿಂದ ನಮಗೆ ಪಾಠವನ್ನು ಕಲಿಸ್ತಿದ್ರು. ಅಂದರೆ ಆ ಕಥೆಯನ್ನು ಹೇಳೋ ಮೂಲಕ ನಮಗೆ ಹೆಚ್ಚು ಪ್ರಭಾವವನ್ನು ಬೀರ್ತಿದ್ರು. ಹಾಗಾಗಿ ನಾವು ಕೂಡ ನಮ್ಮ ಮಕ್ಕಳಿಗೆ ಈ ನೀತಿ ಕಥೆಗಳನ್ನು ಹೇಳಿ ಅವರನ್ನು ಒಳ್ಳೆಯ ದಾರಿಯಲ್ಲಿ ನಡೆಸೋಣ ಅಂತ ಹೇಳ್ತಾ ಇವತ್ತಿನ ಕಥೆಯನ್ನು ನಾನು ಇಲ್ಲಿ ಶುರು ಮಾಡ್ತಾ ಇದ್ದೀನಿ. ಒಂದು ಸುಂದರವಾದ ಕೆರೆಯಲ್ಲಿ ಸಹಸ್ರಬುದ್ಧಿ ಮತ್ತು ಶತಬುದ್ಧಿ. ಸಹಸ್ರಬುದ್ಧಿ ಅಂದರೆ 1000 ಉಪಾಯಗಳುಳ್ಳವ ಅಂತ, ಶತಬುದ್ಧಿ ಅಂದರೆ 100 ಉಪಾಯಗಳುಳ್ಳವನು ಅಂತ ಎಂಬ ಹೆಸರಿನ 2 ಮೀನುಗಳಿದ್ದವು. ಅದೇ ಕೆರೆಯ ದಡದಲ್ಲಿ ಏಕಬುದ್ಧಿ ಅಂದರೆ ಒಂದೇ ಸರಳ ಬುದ್ಧಿಯವನು ಎಂಬ ಹೆಸರಿನ ಕಪ್ಪೆಯೂ ಇತ್ತು. ಈ ಕಥೆಯಲ್ಲಿ ಅಹಂಕಾರದಿಂದ ನಮಗಾಗುವ ಪರಿಣಾಮವನ್ನು ವಿವರಣೆ ಕೊಡುತ್ತೆ, ನೀತಿಯನ್ನು ಹೇಳುತ್ತೆ. ಹಾಗಾಗಿ ವಿಡಿಯೋ ಪೂರ್ತಿ ನೋಡಿ. ಇನ್ನೂ ಸಬ್ಸ್ಕ್ರೈಬ್ ಮಾಡದೆ ಹೋದರೆ ಸಬ್ಸ್ಕ್ರೈಬ್ ಮಾಡಿ. ಇದೇ ರೀತಿ ಪುಟ್ಟ ಮಕ್ಕಳಿರೋ ಮನೆಗಳಿಗೆ ಇದನ್ನು ಶೇರ್ ಮಾಡಿ ಅಂತ ಹೇಳ್ತೀನಿ. ಈ ಕಪ್ಪೆ ಮತ್ತು ಮೀನುಗಳು ತುಂಬ ಸ್ನೇಹಿತರಾಗಿದ್ದರು. ದಡದಲ್ಲಿ ಕುಳಿತು ದಿನಾ ಮಾತನಾಡ್ತಿದ್ರು. ಆತ್ಮೀಯ ಸ್ನೇಹಿತರಾಗಿದ್ದರು. ತಮ್ಮ ಕಷ್ಟ ಸುಖಗಳನ್ನು ಯಾವಾಗಲೂ ಹಂಚಿಕೊಳ್ತಾ ಇದ್ರು. ಹಾಗಾಗಿ ಅವರು ತುಂಬಾ ಸ್ನೇಹಿತರಾಗಿದ್ದರು. ಹಾಗೆ ದಿನ ಸಂಜೆ ಬಿಡುವಿನ ವೇಳೆಯಲ್ಲೆಲ್ಲ ಅವರು 3 ಜನ ದಡದಲ್ಲಿ ಕುಳಿತು ಮಾತಾಡ್ತಾ ಕಷ್ಟ ಸುಖಗಳನ್ನು ವಿಚಾರಣೆ ಮಾಡ್ತಾ ಇದ್ರು. ಒಂದು ದಿನ ಹೀಗೆ ಮಾತಾಡ್ತಾ ಇರಬೇಕಾದ್ರೆ ದಡದಲ್ಲಿ 2 ಬೇಟೆಗಾರರು ಮಾತಾಡ್ತಾ ಇದ್ದಾರೆ. ಅಂದರೆ ತುಂಬ ಸಂಜೆಯಾಗಿತ್ತು. ಆಗ ಅವರು ಮಾತಾಡ್ತಾ ಇದ್ದಾರೆ, ಗೆಳೆಯ, ಈ ಕೆರೆಯಲ್ಲಿ ತುಂಬ ದೊಡ್ಡ ದೊಡ್ಡ ಮೀನುಗಳು ಮತ್ತು ಜಲಚರಗಳೆಲ್ಲ ಇವೆ. ನಾವು ಇಲ್ಲಿ ಬಲೆಗಳನ್ನು ಹಾಕಿದರೆ ನಮಗೆ ತುಂಬ ಹಣ ಗಳಿಸಬಹುದು, ತುಂಬ ದೊಡ್ಡ ದೊಡ್ಡ ಮೀನುಗಳನ್ನು ನಾವು ಹಿಡಿಯಬಹುದು ಅಂತ ಮಾತಾಡ್ತಾ ಇದ್ರು. ನಾಳೆ ನಾವು ಇದೇ ಕೆರೆಗೆ ಬಲೆಯನ್ನು ಹಾಕೋಣ. ಇಲ್ಲಿ ತುಂಬ ದೊಡ್ಡ ಮೀನಿರೋದ್ರಿಂದ ನಮಗೆ ಎಲ್ಲವನ್ನೂ ಹಿಡಿದು ನಾವು ಮಾರುಕಟ್ಟೆಗೆ ತೆಗೆದುಕೊಂಡು ಹೋಗಿ ತುಂಬ ಹಣವನ್ನು ಗಳಿಸಬಹುದು ಅಂತ ಮಾತಾಡ್ಕೊಳ್ತಾರೆ. ಈ ಬೇಟೆಗಾರರ ಮಾತನಾಡುತ್ತಿರುವುದನ್ನು ಅಲ್ಲೇ ದಡದಲ್ಲಿರುವಂಥ ಮೀನು ಸಹಸ್ರಬುದ್ಧಿ ಮತ್ತು ಈ ಏಕಬುದ್ಧಿ ಇವೆಲ್ಲ ಕೇಳಿಸ್ಕೊಳ್ತೆ. ಆಗ ಆ ಕಪ್ಪೆಗೆ ಭಯ ಆಗತ್ತೆ. ಯಾಕಂದರೆ ಅದು ತುಂಬ ಅಹಂಕಾರವಿರಲಿಲ್ಲ. ಆ ಮೀನುಗಳಿಗೆ ತಾವು ತುಂಬ ಬುದ್ಧಿವಂತರೆಂಬ ಅಹಂಕಾರ ಇತ್ತು. ಹಾಗೆ ಭಯ ಪಟ್ಟುಕೊಂಡು ಮೀನುಗಳ ಹತ್ರ ಹೇಳತ್ತೆ, ನಾಳೆ ನಮ್ಮನ್ನೆಲ್ಲ ಇವರು ಹಿಡಿದು ಬಿಡ್ತಾರೆ. ನಾವು ಇಲ್ಲಿಂದ ತಪ್ಪಿಸ್ಕೊಳ್ಳೋಕ್ಕೆ ಏನಾದರೂ ಉಪಾಯವನ್ನು ಮಾಡಲೇಬೇಕು. ಹೇಗಾದರೂ ನಾವು ಇಲ್ಲ ಅಂದರೆ ನಾವು ನಾಳೆ ಇವರ ಬಲೆಗೆ ಸಿಕ್ಕಿ ಜೀವವನ್ನು ಕಳೆದುಕೊಳ್ಳೋದು ಖಂಡಿತ. ಏನಾದರೂ ಮಾಡೋಣ ಅಂತ ಯೋಚನೆ ಮಾಡುತ್ತೆ. ಆಗ ಅದಕ್ಕೊಂದು ಉಪಾಯ ಬರುತ್ತೆ. ಒಂದು ಕೆಲಸ ಮಾಡೋಣ, ಇಲ್ಲೇ ಹತ್ತಿರ ಇದ್ದ ಬೇರೆ ಯಾವುದಾದ್ರೂ ಕೆರೆ ಒಳಗಡೆ ಹೋಗಿ ನಾವು ನಮ್ಮ ಜೀವವನ್ನು ಕಾಪಾಡಿಕೊಳ್ಳೋಣ. ಇವತ್ತು ನಾವು ಇಲ್ಲಿಂದ ಹೋಗೋದೇ ಸರಿ ಅಂತ ಹೇಳುತ್ತೆ. ಆದರೆ ಆ ಸಹಸ್ರ ಬುದ್ಧಿ ಮತ್ತು ಮತ್ತೊಂದು ಮೀನು ಇರುತ್ತಲ್ಲ, ಅವು ತುಂಬ ಬುದ್ಧಿವಂತರು ಅಂತ ತೋರಿಸ್ಕೊಳ್ಳೋಕ್ಕೆ ಹೇಳ್ತಾವೆ, ನಮಗೇನು ಭಯ ಇಲ್ಲ, ನಾವು ಹೇಗಾದರೂ ಆ ಬಲೆಗಳಿಂದ ತಪ್ಪಿಸ್ಕೊಳ್ಳೋ ಉಪಾಯ ನಮಗೆ ಗೊತ್ತಿದೆ. ನಾವು ಈ ಕೆರೆಯ ತಳದಲ್ಲೆಲ್ಲ ಹೋಗಿ ಅದನ್ನು ನಾವು ತಪ್ಪಿಸ್ಕೊಳ್ತೀವಿ. ನಮಗೇನು ಭಯ ಇಲ್ಲ, ನಾವು ಹೇಗಾದರೂ ಬಲೆಯಿಂದ ತಪ್ಪಿಸ್ಕೊಂಡು ಜೀವವನ್ನು ಉಳಿಸ್ಕೋತೀವಿ. ನಾವು ಇಲ್ಲೇ ಇರ್ತೀವಿ, ಎಲ್ಲಿಗೂ ಬರಲ್ಲ, ನೀವು ಬೇಕಾದರೆ ಹೋಗಿ ಎನ್ನುತ್ತವೆ ಮೀನುಗಳು. ಕಪ್ಪೆಗೆ ಧೈರ್ಯ ಸಾಲಿಲ್ಲ. ನೀವು ತುಂಬ ಬುದ್ಧಿವಂತರೇ ಇರ್ಬೋದು, ಆದರೆ ಆ ಬಲೆಯನ್ನು ಹಾಕಿದಾಗ ತಪ್ಪಿಸಿಕೊಳ್ಳಲು ಆಗದೆ ಹೋದರೆ ನಾವು ಪ್ರಾಣವನ್ನು ಕಳೆದುಕೊಳ್ಬೇಕಾಗತ್ತೆ. ಹಾಗಾಗಿ ನಾನಂತೂ ಬೇರೆ ಕಡೆಗೆ ಹೋಗ್ತೀನಪ್ಪ, ನೀವು ನನ್ನ ಜೊತೆ ಬರೋದಾದರೆ ಬನ್ನಿ ಅಂತ ಹೇಳ್ತಾ ತನ್ನ ಹೆಂಡತಿ ಮಕ್ಕಳನ್ನೆಲ್ಲ ಕರ್ಕೊಂಡು ಬೇರೆ ಕಡೆ ಹೊರಟುಬಿಡತ್ತೆ. ಈ ಸಹಸ್ರ ಬುದ್ಧಿ ಮತ್ತು ಶತಬುದ್ಧಿಗೆ ತಮ್ಮಲ್ಲಿ ತುಂಬ ವಿಶ್ವಾಸ ಮತ್ತು ಅವರಿಗೆ ತಾವು ಹೇಗಾದರೂ ತಪ್ಪಿಸ್ಕೊಳ್ತೀವಿ, ತಾವು ತುಂಬ ಬುದ್ಧಿವಂತರು ಅನ್ನೋ ಅಹಂಕಾರ. ಹಾಗಾಗಿ ಅವರು ಅಲ್ಲೇ ಉಳ್ಕೊಳ್ತಾರೆ. ಈ ಕಪ್ಪೆ ಅಂದರೆ ಮಂಡೂಕ ಅದು ಮತ್ತು ತನ್ನ ಪರಿವಾರದೊಡನೆ ಬೇರೆ ಕೆರೆಗೆ ಹೋಗೋಕ್ಕೆ ನಿರ್ಧಾರವನ್ನು ಮಾಡುತ್ತೆ. ಆದರೆ ಇವು ಹೊರಡೋದೇ ಇಲ್ಲ. ಈ ಶತಬುದ್ಧಿ ಮತ್ತು ಸಹಸ್ರ ಬುದ್ಧಿ, ಏನಾದರೂ ಮಾಡ್ಕೊಳ್ಳಿ, ನಾನಂತೂ ಇವತ್ತು ಈ ಸಂಜೆನೇ ಪ್ರಯಾಣ ಬೆಳೆಸ್ತೀನಿ ಅಂತ ಹೇಳಿ ತನ್ನ ಮಕ್ಕಳನ್ನು ಮತ್ತು ಹೆಂಡತಿಯನ್ನು ಕರೆದುಕೊಂಡು ಅದು ಬೇರೆ ಕಡೆಗೆ ಹೊರಟು ಬಿಡತ್ತೆ. ನೀವು ಕೂಡ ನಮ್ಮ ಜೊತೆ ಬನ್ನಿ ಅಂತ
ಅಂತ ಹೇಳಿದರೂ ಕೂಡ ಕೇಳದೆ ಅವು ಅಲ್ಲೇ ಉಳ್ಕೊಳ್ಳತ್ತೆ. ಆ ದಿನ ಹಾಗೆ ಕಳೆಯುತ್ತೆ. ಮಾರನೇ ದಿನ ಬೆಳಗ್ಗೆ ಆ ಬೇಟೆಗಾರರು ಅದೇ ಕೆರೆಗೆ ಬರ್ತಾರೆ. ಮತ್ತೆ ಅವರು ದೊಡ್ಡ ದೊಡ್ಡ ಬಲೆಗಳನ್ನೆಲ್ಲ ತಂದು ಇಡೀ ಕೆರೆ ಪೂರ್ತಿ ಹಾಕ್ತಾರೆ. ಆ ಕೆರೆಯಲ್ಲಿ ತುಂಬ ಜಲಚರಗಳು, ದೊಡ್ಡ ದೊಡ್ಡ ಮೀನುಗಳು ಎಲ್ಲ ಇದ್ವು. ಹಾಗೆ ಈ ಸಹಸ್ರಬುದ್ಧಿ ಮತ್ತು ಶತಬುದ್ಧಿ ಕೂಡ ಇದ್ವು. ಹಾಗೆ ಆ ಬಲೆಯನ್ನು ತಪ್ಪಿಸ್ಕೊಳ್ಳೋಕೆ ಹೋದರೆ ಅವರಿಗೆ ಆಗಲೇ ಇಲ್ಲ. ಶತಬುದ್ಧಿ ಎಷ್ಟು ಪ್ರಯತ್ನ ಪಟ್ಟರೂ ಕೂಡ ಆ ಬಲೆಯಿಂದ ತಪ್ಪಿಸ್ಕೊಳ್ಳೋಕ್ಕೆ ಆಗಲಿಲ್ಲ. ಆ ಬೇಟೆಗಾರರಿಂದ ತಪ್ಪಿಸ್ಕೊಳ್ಳೋಕ್ಕೆ ಇವ್ರ ಹತ್ರ ಆಗಲೇ ಇಲ್ಲ. ಆ ಬೇಟೆಗಾರರು ಎಲ್ಲ ಮೀನು ಮತ್ತು ಜಲಚರಗಳನ್ನೆಲ್ಲ ಹಿಡ್ಕೊಂಡ್ರು. ತುಂಬ ಮೀನುಗಳಿದ್ವು. ಅವಕ್ಕೆ ಹಬ್ಬ, ತುಂಬ ಹಣವನ್ನು ಗಳಿಸ್ಬೋದು ಗೆಳೆಯ ನಾವು ಇವತ್ತು ಅಂತ ಹೇಳ್ತಾ ಆ ಮೀನುಗಳನ್ನೆಲ್ಲ ಹಿಡ್ಕೊಬಿಡ್ತಾರೆ. ಎಷ್ಟೇ ಪ್ರಯತ್ನ ಪಟ್ಟರು ಆ ಸಹಸ್ರಬುದ್ಧಿ ಮತ್ತು ಶತಬುದ್ಧಿ ಕೆಳಗಡೆ ಹೋಗಿ ಪಾತಾಳದಲ್ಲಿ ಅವು ಅಡಗಿ ಕುಳಿತರೂ ಕೂಡ ಅವ್ರ ಹತ್ರ ತಪ್ಪಿಸ್ಕೊಳ್ಳೋಕ್ಕೆ ಆಗಲಿಲ್ಲ. ಹಾಗೆ ಈ ಮೀನುಗಾರರ ಬಲೆಗೆ ಸಿಕ್ಕಿ ಅವು ಮೀನುಗಾರರ ಕೈ ಸೇರುತ್ತೆ. ಎಷ್ಟು ಬುದ್ಧಿವಂತರಾದರೆ ಏನು ಪ್ರಯೋಜನ? ಅವರಿಂದ ತಪ್ಪಿಸ್ಕೊಳ್ಳೋಕ್ಕೆ ಅವ್ರ ಹತ್ರ ಆಗಲೇ ಇಲ್ಲ. ಅಹಂಕಾರದಿಂದ ಈ ಮೀನುಗಳು ಬೇಟೆಗಾರನ ಬಲೆಯಲ್ಲಿ ಸಿಕ್ಕಿ ಹಾಕಿಕೊಂಡು ಬಿಡುತ್ತೆ. ಆಗ ಅವಕ್ಕೆ ಅನಿಸತ್ತೆ, ನಾವು ಮಂಡುಕದ ಮಾತನ್ನು ಕೇಳಬೇಕಾಗಿತ್ತು, ನಮ್ಮ ಸ್ನೇಹಿತನ ಮಾತನ್ನು ಕೇಳಬೇಕಾಗಿತ್ತು, ನಾವು ಬೇರೆ ಕೆರೆಗೆ ಹೋಗಿದ್ರೆ ನಮ್ಮ ಜೀವ ಕೂಡ ಉಳಿತಿತ್ತು ಅಂತ ಮನಸ್ಸೊಳಗೆ ಅಂದ್ಕೊಳ್ಳತ್ತೆ. ಆದರೆ ಕಾಲ ಮಿಂಚು ಹೋಗ್ಬಿಡತ್ತೆ. ಅಷ್ಟೊತ್ತರೊಳಗಾಗಲೇ ಆ ಬೇಟೆಗಾರರ ಬಲೆಯಲ್ಲಿ ಸಿಕ್ಕಿ ಅವೆಲ್ಲವೂ ಬೇಟೆಗಾರನ ಕೈ ಸೇರತ್ತೆ. ಹಾಗಾಗಿ ತುಂಬ ಅಹಂಕಾರದಿಂದ ಯಾವುದೇ ಕೆಲಸಗಳನ್ನು ನಾವು ಮಾಡಬಾರದು. ಬೇಟೆಗಾರರು ಆ ಮೀನುಗಳನ್ನೆಲ್ಲ ಹಿಡಿದು ನೋಡಿ, ಆ ದೊಡ್ಡ ಮೀನನ್ನು ತಲೆ ಮೇಲೆ ಒಬ್ಬ ಮತ್ತು ಕೈಯಲ್ಲಿ ಒಬ್ಬ ಹಿಡಿದು, ಅವು ತುಂಬ ಭಾರ ಆಗಿರೋದ್ರಿಂದ ಅವು ಎಲ್ಲವನ್ನು ಹಿಡಿದು ಹೋಗ್ತಾ ಇದ್ದರು. ಆ ಪಕ್ಕದ ಕೆರೆಯಲ್ಲಿರುವಂಥ ಮಂಡುಕಗಳು ಇದನ್ನು ನೋಡಿ ತುಂಬ ವ್ಯಥೆ ಪಟ್ಟರು. ನಾವು ಹೇಳಿದರೂ ಕೂಡ ಈ ಶತಬುದ್ಧಿ ಮತ್ತು ಸಹಸ್ರಬುದ್ಧಿ ಕೇಳಲೇ ಇಲ್ಲ. ನಮ್ಮ ಮಾತನ್ನು ಕೇಳಿದರೆ ಇವತ್ತು ಅವರಿಗೆ ಈ ಸ್ಥಿತಿ ಬರ್ತಿರಲಿಲ್ಲ ಅಂತ ವ್ಯಥೆ ಪಡ್ತಾರೆ. ಈ ಕಪ್ಪೆಗಳು ಅಷ್ಟೊಂದು ಬುದ್ಧಿವಂತಿಕೆ ಇಲ್ಲದೆ ಹೋದರೂ ಕೂಡ ತಮ್ಮ ಜೀವವನ್ನು ಕಾಪಾಡಿಕೊಳ್ಳೋಕ್ಕೆ ಅವರಿಂದ ಸಾಧ್ಯ ಆಯಿತು, ಅಹಂಕಾರ ಇಲ್ಲದೆ. ನಾವು ಎಷ್ಟೇ ಬುದ್ಧಿವಂತರಾದರೂ ಕೂಡ ಸಮಸ್ಯೆಯನ್ನು ಪರಿಹಾರ ಮಾಡೋಕ್ಕೆ ಸಮಯಕ್ಕೆ ತಕ್ಕಂತೆ ಏನು ಮಾಡಬೇಕು ಅನ್ನೋದನ್ನು ಆಲೋಚನೆ ಮಾಡೋದು ತುಂಬ ಮುಖ್ಯ. ತುಂಬ ಅಹಂಕಾರದಿಂದ ಇದ್ದರೆ ಇದೇ ಮೀನುಗಳ ಗತಿಯೇ ನಮಗೂ ಕೂಡ ಆಗುತ್ತೆ. ಈ ಕತೆ ಹೇಗಿತ್ತು ಅಂತ ಕಾಮೆಂಟ್ ಮಾಡಿ. ಇನ್ನೂ ಸಬ್ಸ್ಕ್ರೈಬ್ ಮಾಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡಿ. ನಿಮಗೆ ಯಾವ ಕತೆ ಬೇಕು ಅಂತ ಕಾಮೆಂಟ್ ಮಾಡಿದರೆ ಅದೇ ರೀತಿ ಕತೆಗಳನ್ನು ಈ ಚಾನಲಲ್ಲಿ ಹಾಕ್ತೀನಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.